ಸುಮಾರು 7 ವರ್ಷಗಳಲ್ಲಿ ಮೊದಲ ಬಾರಿಗೆ ಇರಾನ್ನಲ್ಲಿ ಲೋಡ್ ಆಗಿದ್ದಂಥ ಕಚ್ಚಾ ತೈಲದ ಹಡಗು ಭಾರತಕ್ಕೆ ಬರ್ತಾ ಇತ್ತು. ಆದರೆ ಬರ್ತಿರುವಂತಹ ಸಂದರ್ಭದಲ್ಲಿ ಈ ಹಡಗನ್ನು ಚೀನಾ ಕಡೆ ಡಿರೂಟ್ ಮಾಡಲಾಯಿತು ಅನ್ನುವಂಥ ವದಂತಿ ಇತ್ತು. ಇದಕ್ಕೆ ಪೆಟ್ರೋಲಿಯಂ ಸಚಿವಾಲಯ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಈ ವದಂತಿಗೆ ಬ್ರೇಕ್ ಹಾಕಿದೆ. ಈ ಥರದ ಒಂದು ವದಂತಿ ಹರಡಿತ್ತು ಇವತ್ತು ಬೆಳಗ್ಗೆ. ನಾವು ಹಣ ಕೊಟ್ಟಿಲ್ಲ, ಅಂದರೆ ಭಾರತ ಹಣ ಕೊಟ್ಟಿಲ್ಲ, ಹೀಗಾಗಿ ಚೀನಾ ಕಡೆಗೆ ಈ ಹಡಗು ತಿರುಗಿದೆ ಅನ್ನುವಂಥ ಸುದ್ದಿ ಇತ್ತು. ಸೊ ಈ ಒಂದು ವದಂತಿಯನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಅಲ್ಲಗೆಳೆದಿದೆ. ಈ ರೀತಿಯ ಯಾವುದೇ ಹಡಗು ಭಾರತದಿಂದ ಡಿರೂಟ್ ಆಗಿಲ್ಲ, ಬೆಳವಣಿಗೆ ನಡೆದಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಾ ಇದೆ. ಭಾರತದಿಂದ ಅಂದರೆ 40 ದೇಶಕ್ಕೂ ಅಧಿಕ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಇರಾನ್ ಸೇರಿದಂತೆ ಹಲವು ದೇಶಗಳಿಂದ ಕಚ್ಚಾ ತೈಲ ನಮ್ಮ ದೇಶಕ್ಕೆ ಆಮದಾಗ್ತಾ ಇದೆ. ಇದರ ಕುರಿತಾಗಿ ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ. ಎಲ್ಲ ವದಂತಿಗಳು ಕೂಡ ಆಧಾರ ರಹಿತ ಅಂತ ಹೇಳಿ ಇಲಾಖೆಯ ವಕ್ತಾರರು ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಒಂದು ಟ್ವೀಟ್ನ ಮುಖಾಂತರ ಇದಕ್ಕೆ ಅಂದರೆ ಈ ವದಂತಿಗೆ ಬ್ರೇಕ್ ಹಾಕಿರುವಂಥದ್ದು. ಭಾರತ ಆ ಹಡಗಿಗೆ ಹಣವನ್ನು ಪಾವತಿ ಮಾಡಿಲ್ಲ, ಹೀಗಾಗಿ ಭಾರತಕ್ಕೆ ಬರ್ತಾ ಇತ್ತು ಇರಾನ್ನಿಂದ ಹಡಗು, ಅದು ಚೀನಾ ಕಡೆ ತಿರುಗಿದೆ ಅಥವಾ ತಿರುಗಿಸಲಾಗಿದೆ ಅನ್ನುವಂಥ ವದಂತಿ ಇತ್ತು. ಸೊ ಇದಕ್ಕೆ ಇವತ್ತು ಒಂದು ಫುಲ್ ಸ್ಟಾಪನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಹಾಕಿರುವಂಥದ್ದು. ಯಾವುದೇ ಥರದ ಆ ಬೆಳವಣಿಗೆ ಆಗಿಲ್ಲ, ಇದೆಲ್ಲವೂ ಕೂಡ ವದಂತಿ, ಸತ್ಯಕ್ಕೆ ದೂರವಾಗಿರುವಂಥದ್ದು. ಸುಮಾರು 40ಕ್ಕೂ ಅಧಿಕ ದೇಶಗಳಿಂದ ಭಾರತ ಈ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ಸೊ ಹೀಗಾಗಿ ಯಾವುದೇ ಥರದ ಭಯ ಪಡುವ ಆತಂಕ ಇಲ್ಲ ಅಥವಾ ಆ ರೀತಿಯಾದಂಥ ಸನ್ನಿವೇಶ ಇಲ್ಲ. ಆ್ಯಂಡ್ ಈ ಒಂದು ಹಡಗು ಚೀನಾ ಕಡೆ ಹೋಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.